ನೋಡಿ, ನಾವು ನಿರೀಕ್ಷೆ ಇಲ್ಲ. ಇದು ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ಮಧ್ಯಮ ವರ್ಗ ಅಂತ ಏನು ವರ್ಗ ಇತ್ತು ಅದು ಇಲ್ಲ ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ರೈತರು ಇವತ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು SMEಸು MSMEಸು ಸಂಪೂರ್ಣವಾಗಿ ಕುಸಿದೋಗಿದೆ. ಕೋವಿಡ್ ಆದ ನಂತರ ಏನು ಸಾಲಗಳು ಜಾಸ್ತಿ ಆಗಿವೆ, ಅದಕ್ಕೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ಯೋಜನೆಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿಲ್ಲ. ಮತ್ತು ಕರ್ನಾಟಕಕ್ಕಂತೂ ವಿಪರೀತ ಅನ್ಯಾಯ ಮುಂಚೆಯಿಂದಾನು ಕೂಡ. ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ IT ಪೇಯರ್ಸ್. GST ಕಲೆಕ್ಷನ್ ಹೈಯೆಸ್ಟ್ ಇದೆ. FDI ಸೆಕೆಂಡ್ ಹೈಯೆಸ್ಟ್. ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ? ನಾವು 100 ರೂಪಾಯಿ ಕೊಟ್ಟರೆ ನಮಗೆ 12 ರೂಪಾಯಿ ಬರ್ತಾ ಇದೆ. UPದವರಿಗೆ 132 ರೂಪಾಯಿ ಹೋಗ್ತಾ ಇದೆ. ಬಿಹಾರದವರಿಗೆ 178 ರೂಪಾಯಿ ಹೋಗ್ತಾ ಇದೆ. ನಾವೆಲ್ಲ ಹೋಗ್ಬೇಕು? ನಾವೇನು 100 ರೂಪಾಯಿನಲ್ಲಿ 100 ರೂಪಾಯಿ ವಾಪಸ್ ಕೊಡಿ ಅಂತ ಇಲ್ಲ. ಅಟ್ಲೀಸ್ಟ್ ಒಂದು 25-35 ರೂಪಾಯಿ ವಾಪಸ್ ಕೊಟ್ಟರೆ ನಾವೇನು ಮಾಡ್ತೀವಿ? ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ. ಆ ಇನ್ಫ್ರಾಸ್ಟ್ರಕ್ಚರಿಂದ ಯಾರು ಉದ್ಯೋಗ ಸೃಷ್ಟಿಯಾಗುತ್ತೆ? ಇವತ್ತು ಇಡೀ ಭಾರತ ದೇಶವನ್ನು ನಾವು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಾ ಇವಿ. ಹೈಯೆಸ್ಟ್ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಯಾವುದೇ ರೀತಿಯಾದಂಥ ಇವರು ನೆರವು ನೀಡೋದಿಲ್ಲ ಅಂದರೆ ಇನ್ಯಾರಿಗೆ ನೀಡ್ತಾರೆ ಇವರು? ನನಗಂತೂ ಈ ಬಜೆಟ್ನಿಂದ ಏನು ನಿರೀಕ್ಷೆ ಇಲ್ಲ. ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬಂದೀವಿ. ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಹಲವಾರು ಬಾರಿ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮನವಿ ಪತ್ರಗಳನ್ನ ಕೊಡ್ಲಾರ್ದಲ್ಲದೆ ನಾವು ಹೋಗಿ ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡಿರೋ ಉದಾಹರಣೆ ಇದೆ. ಆದರೂ ಕೂಡ ಇವರು ಕೊಡಲ್ಲ ಅಂದರೆ ಅವ್ರೇನು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾರೆ ರೀ. ನಮ್ಮ ಬೆವರು ಬೇಕು ಅವರಿಗೆ, ನಮ್ಮ ದುಡಿಮೆ ಬೇಕು ಅವರಿಗೆ. ಅದಕ್ಕೆ ತಕ್ಕಂಗೆ ನಮಗೆ ಫಲ ಕೊಡಿ, ನಮಗೇನಾದರೂ ಸ್ವಲ್ಪ ನೆರವು ಕೊಡಿ ಅಂತ ಕೇಳತ್ತಪ್ಪ ಹೇಳಿ. ನಾವು ನಮ್ಮಿಂದ ತಾನೇ ಇವತ್ತು ದೇಶ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ. ಅದಕ್ಕೆ ನೀವು ನಮಗೆ ಎನ್ಕರೇಜ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ. ಕನ್ನಡಿಗರು ದುಡಿಲಿಕ್ಕೆ ತಯಾರಿದ್ದೇವೆ. ಆದರೆ ಕೇಂದ್ರ ಸರ್ಕಾರದಿಂದ ಏನೂ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಈಗ ನೀವು ನಮ್ಮ ಮನೆಗೆ ಬರಬಾರ್ದು, ನಾವು ಅವ್ರ ಮನೆಗೆ ಹೋಗ್ಲೇಬಾರ್ದ? ಇದು ಒಳ್ಳೆ ಕಥೆ ಆಯ್ತಲ್ರಿ. ನಾವಂತೂ 2-3 ದಿನಕ್ಕೆ ಒಂದ್ಸರಿ ಹೋಮ್ ಮಿನಿಸ್ಟರ್ ಅವ್ರ ಮನೆಯಲ್ಲೇ ಇರ್ತೀನಿ. ನಾನು ನಮ್ಮ ಮನೆ ಹಿಂದೆನೇ ಇರೋದವರು. ಈಗ ಎಲ್ಲರೂ ಸೇರಿ ನಾವು ಪಕ್ಷದವರು ಕೂಡಬಾರ್ದು, ಟೀನು ಕುಡಿಬಾರ್ದು ಅಂದ್ರೆ ಏನಪ್ಪ? ಈಗ ನಿಮ್ ತಪ್ಪಿಸ್ಕೊಂಡೇ ಓಡಾಡ್ಬೇಕಂದ್ರೆ ಹೆಂಗೆ ಆಗ್ತದೆ? ನೋಡಿ, ಇವೆಲ್ಲ ಅಪ್ರಸ್ತುತ. ಬಹಳ ಸ್ಪಷ್ಟವಾಗಿ ಪರಮೇಶ್ವರ್ ಸಾಹೇಬರು ಇದ್ರ ಬಗ್ಗೆ ಹಿಂದೆ ಕ್ಲಾರಿಟಿ ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ಕರ್ನಾಟಕಕ್ಕೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ತಾವು ದಯವಿಟ್ಟು ಧ್ವನಿ ಎತ್ತಿ, ಮಾಧ್ಯಮ ಸ್ನೇಹಿತರು. ನಾವೆಲ್ಲೂ ಹೋಗಲ್ಲ. ಇನ್ನ 3.5 ವರ್ಷ ನಾವು ಇಲ್ಲೇ ಇದ್ದೇ ಆಡಳಿತ ಚೆನ್ನಾಗಿ ಕೊಡ್ತೀವಿ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ದಯವಿಟ್ಟು ಸ್ವಲ್ಪ ನಮ್ಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಸ್ವಲ್ಪ ನೀವು ಹೇಳಿದ್ರೆ ಜನರಿಗೆ ಗೊತ್ತಾಗ್ತದೆ ನಮ್ಗೆ ಆಗ್ತಾ ಇರೋ ಅನ್ಯಾಯ. ಇನ್ನೊಂದ್ ಕಡೆ ತಂದೆಯವ್ರ ಮನೆ ಹೇಳಿದ ಮಾತು ಬಹಳ ಚರ್ಚೆಗೆ ಕಾರಣವಾಗಿರ್ತಕ್ಕಂಥ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿವಾರಣೆ ಆಗುತ್ತಾ? ಅದಕ್ಕೆ ಏನಂದ್ರು ಬಿಜೆಪಿಯವರು ಹಿಂದೂ ವಿರೋಧಿ ಅಂತ. ನೋಡಿ, ನಮ್ಮ ದೇಶದಲ್ಲಿ 4 ಪ್ರಮುಖವಾದಂತ ಧರ್ಮಗಳು ಹುಟ್ಟಿವೆ. ಯಾವ್ದು? ಬುದ್ಧಿಸಮು, ಜೈನಿಸಮು, ಸಿಕ್ಕಿಸಮು ಮತ್ತು ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮನೂ ಹುಟ್ಟಿದೆ. ಹೌದಾ ಇಲ್ಲ? ಇವೆಲ್ಲ 4 ಧರ್ಮ ಹುಟ್ಟಿದ್ದು ಯಾವ ಧರ್ಮದ ವಿರುದ್ಧ? ಯಾವ ಆಚರಣೆ ವಿರುದ್ಧ? ಯಾವ ಗ್ರಂಥಗಳ ವಿರುದ್ಧ? ಯಾವುದರಲ್ಲಿ ಸಮಾನತೆ ಇರಲಿಲ್ಲ, ಯಾವುದರಲ್ಲಿ ಸ್ವಾಭಿಮಾನದ ಬದುಕಿರಲಿಲ್ಲ, ಅದ್ರ ವಿರುದ್ಧ ತಾನೇ ಹುಟ್ಟಿದ್ದು 4 ಧರ್ಮಗಳು. ಅಂದರೆ ನಾವೆಲ್ಲರೂ ಆಂಟಿ ನ್ಯಾಷನಲ್ಸಾ? ಅಂದರೆ ಬಸವಣ್ಣವರು ದೇಶದ್ರೋಹಿನಾ? ಅಂದರೆ ಬಸವಣ್ಣನವರು ಆಂಟಿ ಹಿಂದೂನಾ? ಏನು ನಡೀತಾ ಇದೆ ರೀ? ಸ್ವಲ್ಪನ ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ? ಖರ್ಗೆ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದು, ನೀವು ಗಂಗಾ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ತೊಳಿಲಿಕ್ಕಾಗಲ್ಲ. ಬರೇ ಗಂಗಾ ಅಷ್ಟೇ ಅಲ್ಲ, ದೇಶದ ಯಾವುದೇ ಪವಿತ್ರ ನದಿನಲ್ಲೂ ಕೂಡ ಇವರು ಹೋಗಿ ಡುಬ್ಕಿ ಹಾಕಿದ್ರೆ ಇವ್ರ ಪಾಪದ ಪರಿಹಾರ ಆಗೋದಿಲ್ಲ. ಬಡತನ ನಿರ್ಮೂಲನೆಗೆ ನಮಗೆ ಈ ಆಯವ್ಯಯದಲ್ಲಿ ನಾವು ದುಡಿತಾ ಇರೋದಕ್ಕೆ ರೊಕ್ಕ ಕೊಡ್ರಿ, ಸಾಕಾಗಿದೆ. ಇದು ಬಿಟ್ಟು ನೀವು ಮಾತು ಎತ್ತಿದ್ರೆ ನೀವು ದೇಶದ್ರೋಹಿ. ಇವ್ರು ಯಾರ್ರಿ ನಮ್ಗೆ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡಕ್ಕೆ? ಇವ್ರದ್ದೇನಿತ್ತು ಕೊಡುಗೆ? ಯಾವ್ದಕ್ಕೆ? ಅವ್ರ ಕೆಲಸ ಏನಿದೆ? ನಿನ್ನೆ ಎಕನಾಮಿಕ್ ಸರ್ವೆ ರಿಪೋರ್ಟ್ ಬಂತಲ್ರಿ, ಅದು ಮುಚ್ಚಾಕ್ಲಿಕ್ಕೆ ಇವೆಲ್ಲ ಬೇಕಲ್ಲ. ಬಡತನ ಎಷ್ಟಿದೆ ಮುಚ್ಚಾಕ್ಲಿಕ್ಕೆ ಬೇಕು.
ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ ಮುಚ್ಚಾಕ್ಲಿಕ್ಕೆ ಬೇಕು. ಚೈನಾ ಬಗ್ಗೆ ಮುಚ್ಚಾಕ್ಲಿಕ್ಕೆ ಬೇಕು. ಪಾಪ ಟ್ರಂಪ್ ಅವ್ರು ಇನ್ವಿಟೇಷನ್ ಕೊಟ್ಟಿಲ್ಲ, ಅದು ಮುಚ್ಚಾಕ್ಲಿಕ್ಕೆ ಬೇಕು. ಅದಕ್ಕೆ ಅಲ್ವಾ ಇದೆಲ್ಲ ನಡೀತಾ ಇರೋದು. ನೋಡಿ ಅದನ್ನು ಹೇಳ್ತಾ ಇಲ್ವಾ, ಎಕನಾಮಿಕ್ ಸರ್ವೆನ ಮುಚ್ಚಾಕ್ಲಿಕ್ಕೆ. ಏನಂತ ಹೇಳಿದ್ರು ಪಾಪ ಅವರು ಅಷ್ಟೊತ್ತು ನಿಂತಿದ್ದಾರೆ, ಅವರು ಕೂಡ ವಯಸ್ಸಾಗಿದೆ. ಒಬ್ಬ ರಾಷ್ಟ್ರಪತಿಗಳಿಗೆ ಅಷ್ಟೊಂದು ಭಾಷಣ ಮಾಡಿಸೋದು ಅಂತ ಹೇಳುತ್ತಪ್ಪ. ಪುವರ್ ಥಿಂಗ್ ಅಂತ ಹೇಳಿದ್ರೆ ಈಗ ಅಯ್ಯೋ ಪಾಪ ಅನ್ನಲ್ವ ನಾವು? ಹೌದಾ ಇಲ್ಲ? ಈಗ ಮಾನ್ಯ ಮುಖ್ಯಮಂತ್ರಿಗಳು 3.5 ತಾಸು ಭಾಷಣ ಮಾಡಿದ್ರು ಹೋದ ಬಾರಿ ಬಜೆಟ್ ಸಂದರ್ಭದಲ್ಲಿ. ನಾವೆಲ್ಲ ಅರೆ ಪಾಪ 3.5 ತಾಸು ನಿಂತಿರಿ, ಅದು ಇಂಗ್ಲೀಷ್ನಲ್ಲಿ ಅನುವಾದನೆ ಮಾಡ್ರಿ. ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ ನಾವು? ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಹೇಳಿ ನೀವೇ? ನಮ್ಮ ದೇಶದ ಸ್ಥಿತಿಗತಿ ಮೇಲ ಏನ್ ಇಂಥ ಇದ್ರ ಮೇಲೆ ಬಿಜೆಪಿ ಅವರಿಗೆ ಏನೂ ಸಿಗ್ತಾ ಇಲ್ಲ ಅಂತ ಇದಕ್ಕೆಲ್ಲ ಇಂಥ ಫಾಲ್ತು ಇದಕ್ಕೆ ಇವ್ರು ಕೊಡ್ತಾರೆ. ಯಾವ್ದ್ರಿ? ಯಾವ್ದು ನೋಡಿ, ಸಾರಿ, ಖರ್ಗೆ ಸಾಹೇಬ್ದಾದಂತ ಒಂದು ನಂಬಿಕೆ ಅವ್ರದ್ದಿದೆ. ಬುದ್ಧ ಬಸವ ತತ್ವವನ್ನ ನಂಬ್ತಾರೆ, ಸಂವಿಧಾನವನ್ನ ನಂಬ್ತಾರೆ. ಅಲ್ಲಿ ನಿಮ್ ಹಿಂದೆ ನಿಂತಿರೋದು ಅವರು 15-20 ವರ್ಷ ನಮ್ಮ ಕಡೆ ಕೆಲಸ ಮಾಡಿ. ನಮ್ಮ ತಾಯಿಯವ್ರು ಧಾರ್ಮಿಕರ, ಅವ್ರ ಆಚರಣೆ ಅವರಿಗೆ, ಇವ್ರ ಆಚರಣೆ ಇವರಿಗೆ. ಅವ್ರ ಆಚರಣೆ ನಮ್ಮ ಮೇಲೂ ಹೀರಿಲ್ಲ, ನನ್ನ ಆಚರಣೆ ನನ್ನ ಮಕ್ಕಳ ಮೇಲೂ ಹೀರೋದಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ನಿಮ್ ಭಕ್ತಿ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿ ಇರಬೇಕು, ಆಧ್ಯಾತ್ಮಕವಾಗಿರ್ಬೇಕು, ನಿಮ್ ಮನಶಾಂತಿಗಿರ್ಬೇಕು. ಆದ್ರೆ ಆ ಭಕ್ತಿ ವ್ಯಕ್ತಿ ಮೇಲೆ ಬಂದ್ರೆ ಅವ್ರು ಸರ್ವಾಧಿಕಾರಿ ಆಗ್ತಾರಂತ. ಯಾರ ಬಗ್ಗೆ ಹೇಳಿದ್ರೆ ನೀವೇ ತಿಳ್ಕೊಂಡು ಸಾಕಪ್ಪ. ಇಡಿ ಇಸ್ ನಾಟ್ ಇನ್ ಪರ್ವ್ಯೂ. ವೈ ಇಸ್ ಇಡಿ ಇನ್ವೆಸ್ಟಿಗೇಟಿಂಗ್ ಮೂಡಾ? ಏನಕ್ಕೆ ಮಾಡ್ತಾ ಇದಾರೆ? ವೇರ್ ಇಸ್ ಮನಿ ಅಂತ ಏನಾದ್ರು ಹೇಳಿದಾರ? ಏನೂ ಇಲ್ಲ. ಆಮೇಲೆ ಹೆಂಗ್ ಲೀಕ್ ಆಗ್ತಾ ಇದೆ ಇಡಿ ರಿಪೋರ್ಟ್? ಈಗ ವಿಜೇಂದ್ರ ಅವ್ರದ್ದು ಕೂಡ ಅವರ ಅಫಿಡವಿಟ್ ನಲ್ಲಿ ECIR ಕಂಪ್ಲೇಂಟ್ ಇದೆ. ಅದು ಸಿಕ್ಕಿದ್ಯಾ ನಿಮ್ಗೆ? ಇಲ್ಲಿ ಇಷ್ಟೊಂದು ಜನ ಇದ್ದೀರಲ್ಲ, ನಿಮ್ ಮೂಲಗಳಿಂದ ಒಬ್ಬರ ಜನ ಸಿಕ್ಕಿದ್ಯಾ? ಮನಿ ಲಾಂಡ್ರಿಂಗ್ ಆಕ್ಟ್ ವಿಜೇಂದ್ರ ಅವರ ಅಫಿಡವಿಟ್ ಮೇಲೆ ಇದೆ. ಒಪ್ತೀರಾ? ಡು ಯು ನೋ ದ ಡೀಟೇಲ್ಸ್? ನೋ. ಸಿದ್ದರಾಮಯ್ಯ ಅವ್ರದೆಲ್ಲ ಹೆಂಗ್ ಆಚೆ ಬರ್ತಾ ಇದೆ? ಇದೆಲ್ಲಾನು ಕೂಡ ಪೂರ್ವ ನಿಯೋಜಿತ, ಪ್ರೀ ಪ್ಲಾನ್ಡ್. ಇವ್ರು ಅಷ್ಟಿದ್ರೆ ಬಿಡ್ತಾ ಇದ್ರೇನ್ರಿ? ಅಲ್ಲಿ ಇಬ್ಬರಿದಾರಲ್ಲ, ಕೂತಿದಾರಲ್ಲ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.